ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೂಟೀನ್ ಬಂದುಬಿಟ್ಟು ಯಾವ ರೀತಿ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ, ನೀವು ನೋಡ್ಕೊಂಬನ್ನಿ. ನೋಡಿ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹುಣಸೆಹಣ್ಣು ನೆನೆಯೋಕ್ಕೆ ಹಾಕಿದ್ದೆ ನೋಡಿ ನೀರಲ್ಲಿ. ಮಾಡಬೇಕಾದ್ರೆ ನೆನೆಯೋಕ್ಕೆ ಹಾಕಿದರೆ ಸ್ವಲ್ಪ ಬೇಗ ನೆನೆಯಲ್ಲ ಅಂತ ಅಡ್ವಾನ್ಸೇ ನೆನೆಯೋಕ್ಕೆ ಹಾಕಿದ್ದೆ. ಇವಾಗ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಟೀ ಮಾಡಿದ್ದೆ ನೋಡಿ ಫ್ರೆಂಡ್ಸ್. ಟೀ ಸೋಸ್ಕೊತಾ ಇದ್ದೀನಿ. ಟೀ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ. ನೀರು ಕುಡ್ದಿರ್ತೀನಿ ಫ್ರೆಂಡ್ಸ್. ಎದ್ದಿದ ತಕ್ಷಣ ಫಸ್ಟು ನೀರು ಕುಡಿತೀನಿ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಟೀ ಮಾಡ್ಕೊಂಡು ಟೀ ಕುಡಿತೀನಿ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ. ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹಾಗೆ ಹಸ್ಬೆಂಡು ಒಗ್ಗರಣೆನೇ ಮಾಡಿಬಿಡಮ್ಮ, ನಾನು ಸ್ವಲ್ಪ ಲೇಟಾಗೇ ಹೋಗ್ತೀನಿ, ಒಗ್ಗರಣೆ ಮಿರ್ಚಿ ಮಾಡು ಅಂತ ಹೇಳಿದರು. ಅದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹೆಚ್ಕೊತಾ ಇದ್ದೆ ನೋಡಿ. ನಾನು ಚಾಕಲ್ಲಿ ಹೆಚ್ಚಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ನನಗೆ ಚಾಕಲ್ಲಿ ಅಷ್ಟೊಂದು ಅಭ್ಯಾಸ ಇದೆ, ಆದರೆ ಸ್ಪೀಡಾಗಿ ಬರೋದಿಲ್ಲ. ಇಳಿಗೆಲ್ಲಿ ಹಚ್ಚಿದ್ರೆ ಸ್ಪೀಡಾಗಿ ಹಚ್ಬಿಡ್ತೀನಿ, ಚಾಕಲ್ಲಾದರೆ ಫುಲ್ಲು ನಿಧಾನ ಆಗುತ್ತೆ. ಅದಕ್ಕೆ ನಾನು ಇಳಿಗೆಯಿಂದನೇ ಹಚ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫೈನಲ್ ಆಗಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹಚ್ಕೊಂಡಿದ್ದೆ, ಹಾಗೆ ಕೊತ್ತಂಬರಿ ಕರಿಬೇವನ್ನು ತೊಳೆದಿಟ್ಕೊಂಡಿದ್ದೆ. ಹುಣಸೆಹಣ್ಣು ನೆಂದಿತ್ತು, ಅದಕ್ಕೆ ಹುಳಿ ಮಾಡಿಬಿಡೋಣ, ಆಮೇಲೆ ಮಿರ್ಚಿಗೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಕರಿಬೇಳ ಇಟ್ಟಿದ್ದೆ. ಇಲ್ಲಿ ಈ ಕರಿಬೇಳನ 2-3 ಕಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್. ಈ ಕರಿಬೇಳ ತೆಗ್ಗಿರಿ, ಚೆನ್ನಾಗಿಲ್ಲ, ಇದು ಬ್ಲ್ಯಾಕ್ ಆಗಿಬಿಟ್ಟಿದೆ, ಎಲ್ಲ ಹೋಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಆದರೆ ನನಗೆ ಇಷ್ಟನೇ ಆಗ್ತಿಲ್ಲ ಫ್ರೆಂಡ್ಸು. ಇದು ಚೆನ್ನಾಗಿದೆ, ಏನಂದರೆ ಕಪ್ಪಾಗಿದೆ ಅಷ್ಟೇ ಫ್ರೆಂಡ್ಸ್. ನನಗೆ ಇದರಲ್ಲಿ ಮಾಡಿಲ್ಲ ಅಂದರೆ ಸಮಾಧಾನನೇ ಆಗಂಗಿಲ್ಲ ಫ್ರೆಂಡ್ಸ್. ನಾನು ಫಸ್ಟು ಅಡುಗೆ ಯಾವುದಾದ್ರೂ ಪಲ್ಯ ಮಾಡ್ತೀನಿ ಅಂದರೆ ಇದೇ ಪಾತ್ರೆನೇ ಎತ್ಕೊತೀನಿ, ಬೇರೆ ಪಾತ್ರೆ ಎತ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿ ನಮ್ಮ ಅತ್ತೆ ನಮ್ಮಮ್ಮ ಎಲ್ಲರೂ ಹೇಳಿದ್ದಾರೆ ಫ್ರೆಂಡ್ಸ್, ಇದು ಸಾಕು ಬಿಡಮ್ಮ, ಬೇರೆದು ಹೊಸ ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ನೋಡಿ ಇದ್ರಿಗಿಂತ ಸ್ವಲ್ಪ ದೊಡ್ಡದಾಗಿದೆ, ಚೆನ್ನಾಗಿದೆ, ಅದರಲ್ಲಿ ಮಾಡಿ ಅಂತ ಹೇಳಿದರು ನಮ್ಮತ್ತೆ. ನನಗೆ ಯಾಕೂ ಮನಸ್ಸೇ ಬರ್ತಾಯಿಲ್ಲ, ಇದರಲ್ಲೇ ಮಾಡಬೇಕಂತಲೇ ಇದರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಅದು ಯಾಕೋ ಏನೋ ಗೊತ್ತಿಲ್ಲ, ಇದಕ್ಕಂತೂ ಅಟ್ರಾಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಫ್ರೆಂಡ್ಸ್. ಹುಳಿ ಮಾಡೋಣ ಅಂತ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಎಲ್ಲ ಕಾದ ನಂತರ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಜೀರಿಗೆ ಸಾಸಿವೆ ಹಾಕಿದ ನಂತರ ಕರಿಬೇವಿತ್ತು, ಕರಿಬೇವನ್ನ ಸ್ವಲ್ಪ ದೊಡ್ಡದಾಗಿತ್ತು, ಅದು ಸ್ವಲ್ಪ ಮುರಿದ್ಬಿಟ್ಟು ಹಾಕಿದ್ದೆ. ಸ್ವಲ್ಪ ಅದನ್ನು ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾನು ಇಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ, ನೋಡ್ಬೋದು. ಇಲ್ಲಿ ಇಬ್ಬರಿಗೆ ಆಗಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಜಾಸ್ತಿ ಏನು ಮಾಡ್ತಾ ಇಲ್ಲ. ಈರುಳ್ಳಿ ಹಾಕಿದ ತಕ್ಷಣವೇ ನಾನು ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಕೆಲವೊಬ್ಬರು ಮೆಣಸಿನ್ಕಾಯಿ ಹಾಕಿಬಿಟ್ಟು ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾರೆ. ನಾನು ಆ ಥರ ಅಲ್ಲ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಒಟ್ಟಿಗೆ ಫ್ರೈ ಆಗಿಬಿಡಲಿ ಅಂತ ಎರಡೂ ಒಟ್ಟಿಗೆ ಫ್ರೈ ಆಗೋದಕ್ಕೆ ಒಂದೇ ಸಾರಿ ಹಾಕ್ಬಿಡ್ತೀನಿ. ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಉಪ್ಪು ಇವಾಗಲೇ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಉಪ್ಪನ್ನ ಬೇಗನೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ, ಆಮೇಲೆ ಮತ್ತೆ ಹಾಕಿದ್ರೂ ಪರವಾಗಿಲ್ಲ, ಇವಾಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಉಪ್ಪು ಹಾಕಿದ ನಂತರ ಮತ್ತೆ ಅರಿಶಿನ ಪೌಡರನ್ನು ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಪೌಡರ್ ಕಹಿ ಇರುತ್ತೆ ಅಲ್ವಾ, ಬೇಗ ಅದನ್ನು ಕುಕ್ ಆಗಿಬಿಡಲಿ ಅಂತ ಅರಿಶಿನ ಪೌಡರು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಫುಲ್ಲು ಕಲರ್ ಇದೆ ಫ್ರೆಂಡ್ಸ್ ನಮ್ಮ ಅರಿಶಿನ ಪೌಡರು, ಅದಕ್ಕೆ ಸ್ವಲ್ಪ ಹಾಕಿ ಸ್ಪೂನಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಅರಿಶಿನ ಪೌಡರ್ ಹಾಕಿರ್ತೀವಿ ಅಲ್ವ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ, ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಟೊಮೆಟೊ ಎಲ್ಲ ಹಾಕಿದ ಮೇಲೆ ಸ್ಪೂನಿಂದ ಫ್ರೈ ಮಾಡಬೇಕು ನೋಡಿ. ಸ್ವಲ್ಪ ಟೊಮೆಟೊ ಏನು ಬೇಗ ಬೆಂದುಬಿಡುತ್ತೆ ಫ್ರೆಂಡ್ಸ್. ಈರುಳ್ಳಿ ಮೆಣಸಿನ್ಕಾಯಿನೇ ಸ್ವಲ್ಪ ಬೇಗ ಬೆನ್ನೋದಿಲ್ಲ, ಅದಕ್ಕೆ ಟೊಮೆಟೊ ಲಾಸ್ಟ್ ಹಾಕ್ಕೊಂಡ್ರೂ ಒಂದು 5-10 ನಿಮಿಷದಲ್ಲಿ ಬೇಗನೆ ಬೆಂದುಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಕೊಡ್ತಾ ಇದ್ದೀನಿ, ನೋಡ್ಬೋದು ನೀವು. ಟೊಮೊಟೊ ಹಾಕಿದ್ದೀನಿ ಅಲ್ವ, ಸ್ವಲ್ಪ ಫ್ರೈ ಆಗಿದೆ. ಇವಾಗ ಹುಣಸೆ ಹಣ್ಣು ತೊಗೊಂಡಿದ್ದೆ ಅಲ್ವಾ ಫ್ರೆಂಡ್ಸ್, ಅದನ್ನು ಚೆನ್ನಾಗಿ ಕೈಯಿಂದ ಕಿವುಚ್ಕೊಂಡು ಇವಾಗ ಸೋಸೋದು ಇರುತ್ತೆ ಅಲ್ವಾ ಫ್ರೆಂಡ್ಸ್, ಟೀ ಸೋಸೋದು, ಅದರಿಂದ ಸೋಸ್ತಾ ಇದ್ದೀನಿ. ಯಾಕೆಂದರೆ ಅದು ಹುಣಸೆ ಹಣ್ಣು ಸರಿಯಾಗಿದ್ದಿಲ್ಲ, ಏನೋ ಒಂಥರ ಕಸ ಅನ್ನಿಸ್ತಾ ಇತ್ತು. ಅದು ಕ್ಲೀನ್ ಮಾಡಿರಲಿಲ್ಲ ನಾನು. ಕ್ಲೀನ್ ಮಾಡಿ ನೆನೆ ಹಾಕಿ ಆಮೇಲೆ ಡೈರೆಕ್ಟ್ ಆಗ್ಬೋದಿತ್ತು, ನಾನು ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ಯಾಕೆ ಬೇಕು ಅಂತ ಸೋಸೋದಿರುತ್ತೆ ಅಲ್ವಾ, ಸೋಸೋದ್ರಿಂದ ನಾನು ಸೋಸ್ಕೊಂಡು ಹುಳಿಗೆ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ ನೋಡಿ.
ಹುಳಿನೂ ಸೈಡಿಗೆ ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಕುದಿಯೋದಕ್ಕೆ ಇಟ್ಟಿದ್ದೀನಿ ಗ್ಯಾಸಲ್ಲಿ. ಇವಾಗ ಮಂಡಳನ ಎಲ್ಲ ನೀರಲ್ಲೇ ನೀರಿದೆ ಫ್ರೆಂಡ್ಸ್, ಮೇಲೆ ಸ್ವಲ್ಪ ಮಂಡಲೆಲ್ಲ ಹಾಕ್ಬಿಟ್ಟು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಬೇಗ ನೆನೀಲಿ ಅಂತ 2 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ. ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು ಮಂಡಳನ. ಮತ್ತೆ ಮಾಡಬೇಕಾದ್ರೆ ಕ್ಲೀನ್ ಮಾಡಬೇಕಂದ್ರೆ ನಮಗೂ ಕಷ್ಟ ಆಗುತ್ತೆ, ಅದಕ್ಕೆ ಮೊದಲೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅದೆಲ್ಲ ಚೆನ್ನಾಗಿ ನೆನೆಬೇಕಂದ್ರೆ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್. ಕೆಳಗಡೆ ಇರೋ ಮಂಡಳು ಮೇಲೆಲ್ಲ ಬಂದು ಅವನು ನೆನ್ಕೊತಾವೆ, ಮೇಲಿರೋ ಕೆಳಗಡೆ ಹೋಗ್ಬಿಟ್ಟು ಅವನು ನೀಟಾಗಿ ನೆನ್ಕೊತಾವೆ ಅಂತ ಕೈಯಿಂದ ಪ್ರೆಸ್ ಮಾಡಿದೆ. ಒಗ್ಗರಣೆ ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಮಿರ್ಚಿ ಮಾಡೋದಕ್ಕೆ ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ತೊಳ್ಕೊಂಡು ಒರೆಸ್ಕೊಂಡು ಮುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತೊಳೆದ್ಮೇಲೆ ಸ್ವಲ್ಪ ಒರೆಸ್ಕೊಳ್ಳಿ, ಎಣ್ಣೆ ಎಲ್ಲ ಹಾಕಿದರೆ ಚಟಪಟ ಅಂತ ಮತ್ತು ಕಣ್ಣಿಗೆ ಕೈಗೆಲ್ಲ ಸಿಡಿಯೋ ಸಾಧ್ಯತೆ ಇರುತ್ತೆ. ಇಲ್ಲಿ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆ ಉಪ್ಪು ಹಾಕ್ಕೊಂಡು ನಂತರ ಸ್ವಲ್ಪ ಅಂದರೆ ಸ್ವಲ್ಪನೇ ನಾನು ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಜಾಸ್ತಿ ಸೋಡಾ ಪುಡಿ ಹಾಕ್ಬಿಟ್ರೆ ಎಣ್ಣೆ ಹಿಡಿಯೋ ಸಾಧ್ಯತೆ ಇರುತ್ತೆ, ಅದಕ್ಕೇ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಾದರೆ ಮತ್ತೆ ಸೋಡಾ ಪುಡಿ ಆಗಿಲ್ಲ ಅಂತ ಅನಿಸಿದರೆ ಮತ್ತೆ ಹಾಕ್ಕೋಬೋದು, ನೋ ಪ್ರಾಬ್ಲಮ್ಮು. ಇವಾಗ ನಾನಿಲ್ಲಿ ಅಜ್ವಾನ ತೊಗೊಂಡಿದ್ದೀನಿ. ಸ್ವಲ್ಪ ಅಜ್ವಾನ ತೊಗೊಂಡು ಕೈಯಿಂದ ಉಜ್ಜಿಬಿಟ್ಟು ಅದನ್ನು ಕ್ಲೀನ್ ಮಾಡಿ ಆಮೇಲೆ ನಾನು ಅಜ್ವಾನ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಅದು ಸ್ವಲ್ಪ ಕಡ್ಡಿ ಇರುತ್ತಲ್ವ, ಕ್ಲೀನ್ ಆಗುತ್ತೆ ಈ ಥರ ಕೈಯಿಂದ ಉಜ್ಜಿದ್ರೆ ಅಂತ ಕೈಯಿಂದ ಉಜ್ಜಿಬಿಟ್ಟು ನಾನು ಅಜ್ವಾನನ ಹಾಕಿದ್ದೀನಿ ನೋಡಿ. ಈ ಕಡೆ ಸೈಡಿಗೆ ಮಂಡಳೂ ನೆಂದಿತ್ತು, ಸೈಡಿಗೆ ತಕ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಕಡಲೆ ಪುಡಿ ಹಾಕಬೇಕು ನೋಡಿ ಫ್ರೆಂಡ್ಸ್. ಕಡಲೆ ಪುಡಿನ ನಾನು ಯಾವಾಗಲೂ ಮಿಕ್ಸಿಯಲ್ಲೇ ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಯಾವಾಗಾದರೂ ಮತ್ತು ತಕ್ಷಣ ಅಡುಗೆ ಮಾಡಬೇಕಾದ್ರೆ ಹಾಕ್ಬೇಕಂದ್ರೆ ಯಪ್ಪ ಎಷ್ಟು ಬೇಜಾರಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಈ ಥರ ಅಡ್ವಾನ್ಸೇ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ಮಂಡಳಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಬೇಗ ಆಗಬೇಕು ಒಗ್ಗರಣೆ ಅಂತಂದರೆ ಈ ಥರ ಸ್ಟಾಕ್ ಇಟ್ಕೊಂಡಿರಬೇಕು ನೋಡಿ ಫ್ರೆಂಡ್ಸ್. ಕಡಲೆ ಪುಡಿ ಹಾಗೆ ಇಲ್ಲಿ ಸೋಡಾ ಪುಡಿ, ಉಪ್ಪು, ಅಜ್ವಾನ ಹಾಕಿದ್ವಲ್ಲ ಫ್ರೆಂಡ್ಸ್. ಇವಾಗ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಮಿರ್ಚಿಗೆ ಬಂದುಬಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು. ಗಟ್ಟಿ ಅಂದರೆ ತೀರ ಗಟ್ಟಿ ಅಲ್ವಾ ಅಥವಾ ತೀರ ತೆಳ್ಳಗೂ ಅಲ್ಲ, ಮೀಡಿಯಮ್ ಆಗೇ ಇರಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು ಫ್ರೆಂಡ್ಸ್. ಈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು, ಆಗ ಚೆನ್ನಾಗಿ ಬರುತ್ತೆ ಮಿರ್ಚಿ. ಇವಾಗ ಸೈಡಿಗೆ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಹಸ್ಬೆಂಡ್ ಬೇರೆ ಊಟಕ್ಕೆ ಕೂತ್ಕೊಂಡಿದ್ರು, ಹಾಗೆ ಬಿಸಿದಾಗಿ ಮಿರ್ಚಿ ಹಾಕ್ಕೊಟ್ರೆ ಆಯಿತು ಅಂತ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ನೋಡಿ. ಹಾಗೆ ಇಲ್ಲಿ ಒಂದೊಂದೇ ಮಿರ್ಚಿಯನ್ನು ಹದ್ಕೊಂಡು ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ ನೋಡಿ. 4-5 ಮಿರ್ಚಿ ಹಾಕ್ಬಿಟ್ರೆ ಒಂದೇ ಸಾರಿಗೆ ಒಂದು ಟಿಫನ್ಗೆ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ಇರೋ ಪಾತ್ರೆ ಇಟ್ಕೊಂಡು 4-5 ಮಿರ್ಚಿ ಮಾಡ್ತಾಯಿದ್ದೀನಿ. ಈ ಮೆಣಸಿನ್ಕಾಯಿ ಬಂದುಬಿಟ್ಟು ಸ್ವಲ್ಪ ಖಾರ ಇರುತ್ತೆ ಫ್ರೆಂಡ್ಸ್. ದಪ್ಪನ ಮೆಣಸಿನ್ಕಾಯಿ ಆಗಬೇಕು, ಖಾರ ಇರೋಲ್ಲ. ಈ ತೆಳ್ಳನ ಮೆಣಸಿನ್ಕಾಯಿ ಫುಲ್ಲು ಖಾರ ಅಂದರೆ ಖಾರ ಇರುತ್ತೆ. ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾವು ಖಾರ ತಿಂತೀವಿ. ಅದಕ್ಕೆ ಈ ಮೆಣಸಿನ್ಕಾಯಿ ಜೊತೆನೇ ಮಾಡಬೇಡಮ್ಮ ಅಂತ ಹೇಳಿದರು. ಅದಕ್ಕೆ ಮೆಣಸಿನ್ಕಾಯಿ ಜೊತೆನೇ ನಾನು ಇಲ್ಲಿ ಮಿರ್ಚಿ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಮಿರ್ಚಿನೂ ರೆಡಿ ಆಯಿತು. ಹಸ್ಬೆಂಡ್ಗೆ ಟೇಸ್ಟ್ ನೋಡಿ ಅಂತ ಹೇಳಿದ್ದೆ, ಎಲ್ಲ ಕರೆಕ್ಟಾಗಿದೆ ಮಾಡು ಅಂತ ಹೇಳಿದ್ರು ನೋಡಿ ಫ್ರೆಂಡ್ಸ್. ಹಸ್ಬೆಂಡಿಗೂ ಹಾಕ್ಕೊಟ್ಟೆ, ಅವರು ಆಫೀಸಿಗೆ ಹೋದ್ರು ತಿನ್ಕೊಂಡು. ನಾನು ಮತ್ತೆ ಮಿರ್ಚಿ ಏನು ಬಿಸಿ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಅದೇ ಮಿರ್ಚಿ ಇತ್ತಲ್ವ, ಅದೇ ಮಿರ್ಚಿ ತೊಗೊಂಡು ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ಸಖತ್ತಾಗಿತ್ತು ಫ್ರೆಂಡ್ಸ್ ಒಗ್ಗರಣೆ ಮಿರ್ಚಿ. ಈ ಮಳೆಯಲ್ಲಿ ತಿನ್ನಬೇಕು ಫ್ರೆಂಡ್ಸ್. ಮಳೆ ಬರ್ತಾ ಇತ್ತು ಫ್ರೆಂಡ್ಸ್, ಹೇಳಬೇಕಂದ್ರೆ ಈ ಮಳೆಯಲ್ಲಿ ತಿಂತಾಯಿದ್ರೆ ಸಖತ್ತಿರುತ್ತೆ ಟೇಸ್ಟ್ ಮಾತ್ರ. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ ಅಂತ. ಇಲ್ಲಿ ನನ್ನ ಫ್ರೆಂಡ್ಸ್ ಇದ್ರು, ಅವ್ರನ್ನೂ ಮಾತಾಡಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್. ಎಷ್ಟು ಜನ ಇದ್ದಾರೆ? ಹಾಯ್ ಹಣ್ಣು ತಮ್ಮರ, ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಏನ್ರೋ? ನೋಡ್ರೋ ಕ್ಯಾಮ್ರಾನ. ಹಾಗೆ ಇಲ್ಲಿ ಮತ್ತೆ ಸಂಜೆ ನೋಡಿ ಫ್ರೆಂಡ್ಸ್, ಸಂಜೆ ಹೊರಗಡೆ ಹೋಗಿ ಬಂದು ಪಲ್ಯ ಎಲ್ಲ ತೊಗೊಂಬಂದಿದ್ವಿ. ಮಾರ್ಕೆಟಿಗೆ ಹೋಗಿ ಪಲ್ಯ ಸೋಸಬೇಕಾಗಿತ್ತು, ಅದಕ್ಕೆ ಸೋಸ್ಕೊತ ಕೂತ್ಕೊಂಡಿದ್ದೆ ಮರದಲ್ಲಿ ಎಲ್ಲ ಇಟ್ಕೊಂಡು. ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೆ ಫ್ರೆಶ್ ಆಗಿತ್ತು, ಅದಕ್ಕೆ ತೊಗೊಂಬರೋಣ ಅಂತ ಹೋಗಿ ಮತ್ತು ಬೀನ್ಸನ್ನು ತೊಗೊಂಬಂದಿದ್ವಿ. ಬೀನ್ಸ್ ಎಲ್ಲ ಕ್ಲೀನ್ ಮಾಡಿ ಸೋಸಿ ಇಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಎಷ್ಟು ಎಳೆವಿದ್ದಾವೆ, ಅದಕ್ಕೆ ನಾಳೆ ರೊಟ್ಟಿಯಲ್ಲಿ ಮಾಡಿದ್ರೆ ಆಯಿತು ಅಂತ ಇವಾಗಲೇ ಸೋಸ್ಕೊಂಡ್ರೆ ಬೆಳಗ್ಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇವಾಗಲೇ ಸೋಸ್ಕೊತಾ ಇದ್ದೀನಿ ನೋಡಿ. ಹಾಗೆ ನೈಟ್ ಊಟಕ್ಕೆ
ಮೊಸರನ್ನ ಮಾಡೋಣ ಅಂತ ಅಂದಿದ್ರು ಹಸ್ಬೆಂಡು. ಮೊಸರನ್ನ ಮಾಡಿದ್ವಿ ನೋಡಿ, ಚೆನ್ನಾಗಿತ್ತು ಫ್ರೆಂಡ್ಸ್, ಸಖತ್ತಾಗಿತ್ತು ಮೊಸರನ್ನ ಮಾತ್ರ. ದಾಳಿಂಬೆ ಎಲ್ಲ ಹಾಕಿ ಮಾಡಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತಂತ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.